ಪ್ರಯೋಗ ಸಂಸ್ಥೆ ವತಿಯಿಂದ ನೀಡಲಾದ ಈ ಲ್ಯಾಬ್ ಸ್ಟೇಷನ್ಗಳನ್ನು ಬಳಸಿಕೊಂಡು ಇತ್ತೀಚೆಗೆ ಮಾಡ್ತಕ್ಕಂಥ ಪ್ರಾಯೋಗಿಕ ಚಟುವಟಿಕೆಗಳು ಮಕ್ಕಳು ಚಟುವಟಿಕೆಗಳು ಭಾಗವಹಿಸೋದ್ರಲ್ಲಿ ಉತ್ಸುಕರಾಗಿದ್ದಾರೆ. ಹಾಗೆಯೇ ಹೆಚ್ಚಿನದಾಗಿ ಅವುಗಳನ್ನು ಕಲಿಕೆಯಲ್ಲಿ ಅವಧಾನವನ್ನು ಮತ್ತು ಆಸಕ್ತಿಯನ್ನು ತೋರಿಸ್ತಾ ಇದ್ದಾರೆ. ನಂತರದಲ್ಲಿ ಮಕ್ಕಳು ಈ ಸ್ವ ಇಚ್ಛೆಯಿಂದ ಚಟುವಟಿಕೆಗಳಲ್ಲಿ ಭಾಗವಹಿಸೋದ್ರಲ್ಲಿ ಹೆಚ್ಚಿನ ಸಂಖ್ಯೆನ ನೋಡ್ತಾ ಇದ್ದೀವಿ. ಈ ಒಂದು ಮಾಡ್ಯೂಲ್ ಬಂದಿರೋದ್ರಿಂದ ಆ ಮಾಡ್ಯೂಲಲ್ಲಿ ಏನಾಗ್ತದೆ, ಆ ಒಂದು ತರಗತಿಯಲ್ಲಿ ನಡೆದಿರ್ತಕ್ಕಂಥ ಚಟುವಟಿಕೆಗಳು ನಡೆದ ನಂತರದಲ್ಲೇ ಅವುಗಳಿಗೆ ಸಂಬಂಧಿಸಿದಂತೆ ಒಂದು ಕ್ವಶನ್ಗಳನ್ನು ಕೇಳ್ಬಿಟ್ಟು ಅದರ ನಂತರ ಅವ್ರಿಗೆ ಮಕ್ಕಳಿಂದನೇ ಉತ್ತರಗಳನ್ನು ಪಡ್ಕೊಳ್ಳೋದು ಅವ್ರಿಗೆ ಯೋಚನಾ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸಲಿಕ್ಕೆ ಮತ್ತು ಬರವಣಿಗೆಯ ಒಂದು ಅಂಶವನ್ನು ಹೆಚ್ಚಿಸಲಿಕ್ಕೆ ತುಂಬ ಸಹಕಾರಿಯಾಗಿದೆ. ಕೌಶಲ್ಯವನ್ನು ಹೆಚ್ಚಿಸೋದು ಅಂದರೆ ಮಕ್ಕಳು ಪ್ರಾಯೋಗಿಕ ತರಗತಿಯಲ್ಲಿ ಪಾಲ್ಗೊಂಡು ಸ್ವಇಚ್ಛೆಯಿಂದ ಚಟುವಟಿಕೆಗಳಲ್ಲಿ ಭಾಗವಹಿಸೋದ್ರಲ್ಲಿ, ಗುಂಪು ಚಟುವಟಿಕೆಗಳಲ್ಲಿ ಭಾಗವಹಿಸೋದ್ರಿಂದ ಸಾಮಾಜಿಕವಾಗಿ ಅವರು ಅಭಿವೃದ್ಧಿ ಆಗ್ತಾರೆ. ಅಂದರೆ ಅವರ ಸ್ಕಿಲ್ಗಳನ್ನು, ಈ ಪ್ರಾಕ್ಟಿಕಲ್ ಏನೂ ಗೊತ್ತಿಲ್ಲ, ಆ ವಸ್ತುಗಳನ್ನು ಮುಟ್ಲಿಕ್ಕೆ ಹೆದರ್ತಾ ಇರ್ತಕ್ಕಂಥ ಮಕ್ಕಳು ಈಗ ಲೀಲಾಜಲವಾಗಿ ಆ ಒಂದು ಪ್ರಾಕ್ಟಿಕಲ್ನ ಮಾಡಲಿಕ್ಕೆ ನಾನು ಮಾಡ್ತೀನಿ ಅಂತ ಮುಂದೆ ಬರ್ತಾ ಇದ್ದಾರೆ. ಆ ಒಂದು ಪ್ರಾಯೋಗಿಕ ಕೌಶಲ್ಯ ಒಂದು ಅಭಿವೃದ್ಧಿ ಆಗ್ತಾಯಿದೆ. ಎಕ್ವಿಪ್ಮೆಂಟ್ಗಳನ್ನು ಮಕ್ಕಳ ಕೈಗೆ ಕೊಟ್ಟು ನೋಡೋದ್ರಿಂದ ಇಂದ್ರಿಯಗಳಿಂದ ಆಗ್ತಕ್ಕಂಥ ಅನುಭವದ ಜೊತೆಗೆ ಮಕ್ಕಳಲ್ಲಿ ಬೌದ್ಧಿಕ ಸಾಮರ್ಥ್ಯ, ಯೋಚನಾ ಸಾಮರ್ಥ್ಯ ಹಾಗೂ ಕ್ಯೂರಿಯಾಸಿಟಿ ಇವುಗಳನ್ನು ಕೂಡ ಬಿಲ್ಡ್ ಮಾಡ್ತಾ ಇದ್ದಾರೆ. STMC ಉಪಾಧ್ಯಕ್ಷರ ಮಗಳು ಮ್ಯಾಥಮೆಟಿಕ್ಸ್ ಅಥವಾ ಸೈನ್ಸಲ್ಲಿ ತುಂಬಾ ಹಿಂದೆ ಉಳಿದಿದ್ರು. ಅದು 5th ಸ್ಟ್ಯಾಂಡರ್ಡಲ್ಲಿ, 6th ಸ್ಟ್ಯಾಂಡರ್ಡಲ್ಲಿ ಈ ಒಂದು ಪ್ರಯೋಗ ಸಂಸ್ಥೆ ಕಡೆಯಿಂದ ಕೆಲವೊಂದಿಷ್ಟು ಲ್ಯಾಬ್ ಸ್ಟೇಷನ್ 1, 2 ಇವುಗಳನ್ನು ಒದಗಿಸಿದ್ರಿಂದ ಆ ತರಗತಿ ಕೋಣೆಯಲ್ಲಿ ಪ್ರಾಯೋಗಿಕ ತರಗತಿಗಳು ನಡೀತಾ ಇರೋದ್ರಿಂದ ಆ ಪ್ರಯೋಗಗಳಲ್ಲಿ ಭಾಗವಹಿಸಿ ಆ ಮಗು ತನ್ನ ದಿನದ ಏನು ಚಟುವಟಿಕೆ ನಡೀತೋ ಅದರಲ್ಲಿ ಏನು ಕಲಿತು ಅಂತಕ್ಕಂಥದ್ದನ್ನು ಮನೆಯಲ್ಲಿ ಪೇರೆಂಟ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದೆ. ಅದರಿಂದಾಗಿ ಮಗುವಿನ ಕಲಿಕೆ ಯಾವ ಮಟ್ಟದಲ್ಲಿ ನಡೀತಾ ಇದೆ ಅನ್ನೋದು ಕೂಡ ಅವರಿಗೆ ತುಂಬ ಇಷ್ಟ ಆಗ್ತಾಯಿದೆ. ಒಂದು ಜೊತೆಗೆ ಕಲಿಕಾ ಮಟ್ಟ ಕೂಡ ಹೇಗೆ ಅಭಿವೃದ್ಧಿ ಆಗ್ತಾಯಿದೆ ಮಗು ಅಂತ ಕೂಡ ಅವರು ಅರ್ಥ ಮಾಡ್ಕೊಂಡಿದ್ದಾರೆ. ಅದನ್ನು ಶೇರ್ ಮಾಡಿಕೊಂಡ್ರು ಪೇರೆಂಟ್ಸ್ ಮೀಟಿಂಗಲ್ಲಿ. ಹಾಗೆಯೇ ಒಬ್ಬ ಹೈಸ್ಕೂಲ್ ಟೀಚರ್ಸ್ ಕೂಡ HM ಕೂಡ ಈ ಒಂದು ಪೇರೆಂಟ್ಸ್ ಮೀಟಿಂಗಲ್ಲಿ ಭಾಗಿಯಾಗಿದ್ದರು. ಅವರು ಕೂಡ ಹೇಳಿದರು, ಇಡೀ ಡಿಸ್ಟಿಕ್ಕಲ್ಲಿ ಯಾವುದೇ ಶಾಲೆಗೂ ತಲುಪದೇ ಇರತಕ್ಕಂಥದ್ದು ನಮ್ಮ ಶಾಲೆಗೆ ಬಂದಿದೆ, ಇದೊಂದು ನಮ್ಮ ಅದೃಷ್ಟ